ರೈಡ್ ಕ್ವಾಲಿಟಿಗೆ ಬಂದಾಗ ಕಾರ್ನರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬಾಡಿ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ನಮಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಬೆಂಗಳೂರು ರೋಡ್ಸ್ ಇಂದ ನನ್ನ 2 ಶಾಕ್ ಅಬ್ಸಾರ್ಬರ್ ಹೋಗಿದೆ, ಏರ್ ಶಾಕ್ ಅಬ್ಸಾರ್ಬರ್ ಹೋಗಿದೆ. ತುಂಬಾ ಸಾಫ್ಟ್ನೆಸ್, ಇವಾಗ ಕೂತ್ಕೊಂಡು ಸುಮ್ಮನೆ ಮಾಡಿದ್ರೆ ಫುಲ್ ಕೆಳಗೆ ಹೋಗುತ್ತೆ ಶಾಕ್ ಅಬ್ಸಾರ್ಬರ್. ಅದು ಒಂದು ದೇ ಕುಡ್ ಹ್ಯಾವ್ ಡನ್ ಅ ಬೆಟರ್ ಜಾಬ್ ಆಫ್ ಗಿವಿಂಗ್ ದ ಗುಡ್ ಸಸ್ಪೆನ್ಷನ್. 10,000 ಕಿಲೋಮೀಟರ್ಗೆ ಐ ನೀಡ್ ಶಾಕ್ ಅಬ್ಸಾರ್ಬರ್ ರಿಪ್ಲೇಸ್ಮೆಂಟ್. ಫ್ರಂಟ್ ಫೋರ್ಕಲ್ಲೂ ಅಷ್ಟೇ, ಕೋನ್ ಸೆಟ್ಟು ಪ್ಲಸ್ ಫ್ರಂಟ್ ಫೋರ್ಕಲ್ಲಿ ಇವನ್ ಆಯಿಲ್ ಸೀಲ್ ಲೀಕೇಜ್ ಇಲ್ಲ, ಬಟ್ ವಿ ಆರ್ ಸೀಯಿಂಗ್ ಫೋರ್ಕ್ ಒಂದೇ ಕಡೆ ಎಳೆಯೋದು. ನಾರ್ಮಲ್ ವೇರ್ ಅಂಡ್ ಟೇರ್ ಅಂತ ಅವ್ರ ಕಂಪನಿಯವ್ರು ಹೇಳ್ತಾರೆ. ಅದು ಒಂದು ನನಗೆ ಇಷ್ಟ ಆಗಿಲ್ಲ. ಇನ್ನೊಂದೇನು ಇಷ್ಟ ಆಗಿಲ್ಲ ಅಂದ್ರೆ ಈ ಮಿರರ್ಸ್ ಅಲ್ಲಿ, ರೇರ್ ವ್ಯೂ ಮಿರರ್ಸ್ ಅಲ್ಲಿ ಏನು ನಿಮಗೆ ಹಿಂದೆ ಬರೋ ಗಾಡಿಗಳು ಏನೇ ಇರಲಿ ಕಾಣೋದಿಲ್ಲ. ಇಟ್ ವಾಸ್ ಅ ನೋನ್ ಪ್ರಾಬ್ಲಮ್ ಆಫ್ ಏಥರ್. ಇವಾಗ ಅದನ್ನ ಅಡ್ರೆಸ್ ಮಾಡಿದ್ದಾರೆ ವಿತ್ ಜನರೇಷನ್ 3 ಜೊತೆ. ಇವಾಗ ಹೊಸ ಮಿರರ್ ಬರ್ತಿರೋದು, ನಿಮಗೆ ರಿಪ್ಲೇಸ್ಮೆಂಟ್ಸ್ ಕೊಡ್ತಾರೆ ಬಿಕಾಸ್ ಇಟ್ಸ್ ಡೈರೆಕ್ಟ್ ಫಿಟ್ಟಿಂಗ್ ಇದಕ್ಕೆ ಅಂತ. ಐ ಥಿಂಕ್ ಯು ಹ್ಯಾವ್ ಟು ಪೇ ಅಂಡ್ ಗೆಟ್ ದ ನ್ಯೂ ಮಿರರ್ಸ್, ದಟ್ ಈಸ್ ಫೈನ್. ಬಟ್ ದಿ ನ್ಯೂ ಮಿರರ್ಸ್ ಆರ್ ಸಪೋಸ್ ಟು ಬಿ ಬೆಟರ್. ಅಂದ್ರೆ ತುಂಬಾ ಇನ್ನೊಂದು ಚೂರು ಕಾನ್ಕೇವ್ ಕೊಟ್ಟಿದ್ದಾರೆ, ಸೊ ದಟ್ ಯು ಕ್ಯಾನ್ ಸಿ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಏನು ಗೊತ್ತಾಗಲ್ಲ ನಮಗೆ, ಯಾರು ಹಿಂದೆ ಬರ್ತಿದ್ದಾರೆ, ಎಷ್ಟು ಹತ್ರ ಇದ್ದಾರೆ. ವೆರಿ ಬ್ಯಾಡ್ ಫೀಚರ್ ಆಫ್ ದಿ ಏಥರ್.